ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಉಗಾರ್ ಖುರ್ದ್ ಪುರಸಭೆ ಅಧಿಕಾರಿಗಳಿಗೆ ಮನವಿ. ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ವಿವಿಧ ಮೂಲಭೂತ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವಂತೆ ಆಗ್ರಹಿಸಿ ಜನಶಕ್ತಿ ಸೇವಾ ಸಂಘ ಹಾಗೂ ಮಹಿಳಾ ಶಕ್ತಿ ಘಟಕ ಉಗಾರ್ ಖುರ್ದ್ ವತಿಯಿಂದ ಪುರಸಭೆಯ ಅಧಿಕಾರಿಗಳಿಗೆ ಯುವ ನಾಯಕ ರಾಹುಲ್ ಕಟಗೇರಿ ಹಾಗೂ ವಿನಾಯಕ ಜನಸೇವಕ ಇವರ ನೇತೃತ್ವದಲ್ಲಿ ಸೋಮವಾರ ದಿನಾಂಕ 27ರಂದು ಮನವಿ ಸಲ್ಲಿಸಲಾಯಿತು. ಪುರಸಭೆ ವ್ಯಾಪ್ತಿಯಲ್ಲಿ ಜನಸಾಮಾನ್ಯರು ಅನುಭವಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ತಕ್ಷಣ ಸ್ಪಂದಿಸುವಂತೆ ಸಂಘವು ಒತ್ತಾಯಿಸಿತು. ಈ ವೇಳೆ ರಾಹುಲ್ ಕಟಗೇರಿ ಮಾತನಾಡಿ, ಮಹಿಳೆಯರಿಗೆ ಶೌಚಾಲಯ ನಿರ್ಮಾಣ, ತ್ವರಿತ ಉತ್ತಾರ ವಿತರಣೆ, ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ, ಭ್ರಷ್ಟಾಚಾರ ರಹಿತ ಅನುದಾನ ವಿತರಣೆ ಹೀಗೆ ಎಲ್ಲ ಸಾರ್ವಜನಿಕ ಹಿತಾಸಕ್ತಿಯ ಕಾರ್ಯಗಳನ್ನು ಉಗಾರ ಖುರ್ದ್ ಪುರಸಭೆಯ ಮುಖ್ಯಾಧಿಕಾರಿಗಳು ಕೂಡಲೇ ಆದ್ಯತೆಯ ಮೇರೆಗೆ ಜಾರಿಗೆ ತರಬೇಕೆಂದು ವಿನಂತಿಸಿಕೊಂಡರು. 23 ವಾರ್ಡ್ ಎಲ್ಲ ಜನತೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗೆ ನಮ್ಮ ಹತ್ರ ಬಂದು ಹೇಳಿದಾಗ ಅದಕ್ಕೊಂದು ಹೋರಾಟ ಮಾಡೋಣ ಅಂತ ಅಂದಾಗ ಇವತ್ತಿನ ದಿವಸ ಎಲ್ಲ ಜನ ಇವತ್ತಿನ ಕೂಡಿದ್ದಾರೆ. ಮತ್ತು ಪ್ರಥಮವಾಗಿ ಉಗಾರ್ ಬಸ್ ನಿಲ್ದಾಣ ಹತ್ತಿರ ಒಂದು ಶೌಚಾಲಯ ಇಲ್ಲ, ಮಹಿಳಾ ಶೌಚಾಲಯ. ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಅದಕ್ಕಾಗಿ ಶೌಚಾಲಯ ನಿರ್ಮಾಣ ಮಾಡಬೇಕು. ಮತ್ತು ಇಲ್ಲಿ ಉಗಾರ್ ಪುರಸಭೆಗೆ ಜನ ಪ್ರತಿದಿನ ಬರೋದು ಅಲೆದಾಡೋದು, ತ್ವರಿತಗತಿಯಲ್ಲಿ ಉತ್ತಾರ ಸಿಗ್ತಾ ಇಲ್ಲ. ಬೇಬಾಕಿ ಕ್ಲಿಯರ್ ಮಾಡಿದ್ರೂ ಕೂಡ ಉತ್ತಾರ ಇವರಿಗೆ ಸಿಗುತ್ತಲ್ಲ ಅಂತ ಅವರು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮನವಿ ಎದರ ಸಲುವಾಗಿ ಮನವಿ ಕೊಡಕ್ಕೆ ಬಂದಿರ್ತಾವ್ರಿ? ಈ ವಾರ್ಡ್ದಾಗ ರೀ ಈ ಮದುವೆ ಅದರ ಸಂಬಂಧ ಕೊಡಕ್ಕೆ ಬಂದಿರ್ತಾವೆ. ಅದೇ ಇವತ್ತಿನ ದಿವಸ ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 23 ವಾರ್ಡ್ಗಳ ಜನರ ಮೂಲಭೂತ ಸಮಸ್ಯೆಗಳು ಏನದಾವಲ್ಲ. ಪ್ರಥಮವಾಗಿ ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಗಾರ್ ಬಸ್ ನಿಲ್ದಾಣ ಹತ್ರ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಶೌಚಾಲಯ ನಿರ್ಮಾಣ ಆಗಬೇಕು. ಮತ್ತು ಒಂದು ಸಿ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ, ಎಲ್ಲ ರಸ್ತೆಗಳು ಡ್ಯಾಮೇಜ್ ಆಗಿದಾವೆ, ರಸ್ತೆಗಳ ನಿರ್ಮಾಣ ಆಗಬೇಕು. ಮತ್ತು ಲಂಚ ಪಡೆಯದೆ ಜನರಿಗೆ ಕೆಲಸ ಆಗಬೇಕು. 4ನೇದು, ಜನ ಬಂದಾಗ ಉತ್ತಾರ ಅವರಿಗೆ ತ್ವರಿತಗತಿಯಲ್ಲಿ ಸಿಗಬೇಕು. ಅವರಿಗೆ ಉತ್ತಾರ ಬೇಬಾಕಿದ್ರು ಕೂಡ ಅವ್ರು ಕ್ಲಿಯರ್ ಮಾಡಿದ್ರು ಕೂಡ ಉತ್ತಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ಉತ್ತಾರ ಕೊಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಬೇಡಿಕೆಗಳು ಎಷ್ಟು ದಿವಸದೊಳಗೆ ಆಗಬೇಕು ಅಥವಾ ಎಷ್ಟು ದಿನದೊಳಗೆ ಆಗಬೇಕು? ನಾವು ಅವರಿಗೆ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೇವೆ. ನಾವು ಕಾದು ನೋಡ್ತೇವೆ. ತ್ವರಿತಗತಿಯಲ್ಲಿ ಕೆಲಸ ಆಗಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ನಾವು ಅಣಿ ಆಗ್ತೇವೆ. ನೀವು ಅಧಿಕಾರಿಗಳ ಪಾತ್ರ ಅಷ್ಟೇನಾ ಅಥವಾ ಜನಪ್ರತಿನಿಧಿ ಪಾತ್ರಗಳೇ? ಜನಪ್ರತಿನಿಧಿಗಳ ಪಾತ್ರ ಸೇರಿನೇ ಇಲ್ಲ, ಸ್ಥಳೀಯರಲ್ಲೇ ಶಾಸಕರಿದ್ದಾರೆ. ಶಾಸಕರಿಗೆ ನೀವೇನಾದರೂ ಈಗ ಆಲ್ರೆಡಿ ನಿಮ್ಮ ಸಂಘದಿಂದ ಏನಾದರೂ ಮನವಿಯನ್ನು ಕೊಟ್ಟಿದ್ದೀರಿ? ನಾವು ಶಾಸಕರಿಗೆ ಮನವಿ ಕೊಟ್ಟಿಲ್ಲ. ನಾವು ನೇರವಾಗಿಯೇ ಎಲ್ಲ ಜನತೆ ಇವತ್ತಿನ ದಿವಸ ಪುರಸಭೆಗೆ ಬಂದು ಪುರಸಭೆಯವರಿಗೆ ನಾವು ಮನವಿ ನೀಡ್ತಾ ಇದ್ದೀವಿ. ಈ ವೇಳೆ ಜನಸೇವಕ ವಿನಾಯಕ್ ಕಾಂಬಳೆ, ರಾಜು ಕಟಗೇರಿ, ನೌಶಾದ್ ಮುಲ್ಲಾ, ಸುಭಾಷ್ ಖೋತಲಾಂಡೆ, ಅನಿತಾ ಕುಲಕರ್ಣಿ, ಪಾರ್ವತಿ ಕರಜಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರ ಖುರ್ದ್ದಿಂದ ಬಸವರಾಜ್ ತಾರದಾಳೆ.